ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೀನ್. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ದೈವವಾಕ್ಯದ ವಿಧಿಯ ಮುಖ್ಯ ತಿರುಳು ಒಡಂಬಡಿಕೆ. ದೇವರು ಮೋಶೆಯ ಕಾಲದಲ್ಲಿ 10 ಕಟ್ಟಳೆಗಳ ಮೂಲಕ ಆರಿಸಿಕೊಂಡಂತೆ ಇಸ್ರಾಯೇಲರ ಜನತೆ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡರು. ಅವರು ನೀತಿಯಲ್ಲಿಯೂ ಮತ್ತು ದೈವ ಭಯದಲ್ಲಿ ಬೆಳೆಯಬೇಕೆಂಬುದೇ. ಒಡಂಬಡಿಕೆಗೂ ಮುನ್ನ ನಾವು ನೋಡುತ್ತೇವೆ ಯಾವ ರೀತಿ ಮನುಷ್ಯನಲ್ಲಿ ಹೊಟ್ಟೆ ಕಿಚ್ಚು, ಯಾವ ಒಂದು ಸ್ಥಿತಿಗೆ ಆ ಮನುಷ್ಯನ ಎಳೆದುಕೊಂಡು ಹೋಗಬಹುದೆಂದರೆ, ತನ್ನ ಜೊತೆಯಲ್ಲೇ ಹುಟ್ಟಿದಂಥ ಯೋಸೇಫನನ್ನು ಯಾಕೋಬನ ಮಕ್ಕಳು 11 ಮಕ್ಕಳು ಸೇರಿ ಅವನನ್ನು ಮಾರಿಬಿಡುತ್ತಾರೆ. ಮಾಡುವುದಕ್ಕೂ ಮುಂಚೆ ಅವನನ್ನು ಕೊಲ್ಲಬೇಕೆಂದು ಯೋಚಿಸಿರಬೇಕಾದರೆ ಅವರಲ್ಲಿ ಒಬ್ಬ ಸಹೋದರ ಇವನನ್ನು ಕೊಲ್ಲುವುದು ಬೇಡ, ಯಾಕಂದರೆ ಇವನು ನಮ್ಮ ರಕ್ತವೇ ಹಂಚಿಕೊಂಡು ಹುಟ್ಟಿದ್ದಾನೆ, ಅದನ್ನು ಮಾರಿಬಿಡೋಣ ಎಂದು ಈಜಿಪ್ಟ್ ನಾಟಿಗೆ ಅವನನ್ನು ಮಾರಿಬಿಡುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ನಮ್ಮಲ್ಲಿರುವ ಹಾಗೆತನ, ದ್ವೇಷ, ಹೊಟ್ಟೆ ಕಿಚ್ಚನ್ನು ನಾವು ಇತಿಮಿತಿಗಳಲ್ಲಿ ಇಟ್ಟುಕೊಳ್ಳಲಿಲ್ಲ ಎಂದರೆ ಯಾವ ಸಂಬಂಧವೂ ಒಡ ಹುಟ್ಟಿದವರು ಎನ್ನುವುದನ್ನು ನಾವು ನೋಡದೆ ನಾವು ರಾಕ್ಷಸರಾಗಿ ಬಿಡುತ್ತೇವೆ. ಇಂಥ ಅದೆಷ್ಟು ನಿದರ್ಶನಗಳನ್ನು ನಾವು ಇಂದು ಸಮಾಜದಲ್ಲಿ ನೋಡುತ್ತಾ ಇಲ್ಲ. ತನ್ನನ್ನೇ ನಂಬಿ ಬಂದ ಹೆಂಡತಿಯನ್ನು ಆಳಿಗಿಂತ ಕಡೆಯಾಗಿ ನೋಡಿಕೊಳ್ಳುವಂಥ ಗಂಡಂದಿರು, ತನ್ನ ಮನೆಗೆ ಬಂದ ಸೊಸೆಯನ್ನು ಮಗಳಂತೆ ನೋಡಿಕೊಳ್ಳದೆ ಹೊಟ್ಟೆ ಕಿಚ್ಚಿನಿಂದ ಮಗನ ಮೇಲೆ ಇಲ್ಲ ಸಲ್ಲದನ್ನು ಹೇಳಿ ಮನೆಯ ಒಗ್ಗಟ್ಟನ್ನು ಒಡೆದು ಹಾಕುವಂಥ ಅತ್ತೆಯಂದಿರು, ದೇವರ ಸನ್ನಿಧಿಯಲ್ಲಿ ನಿನ್ನ ಕಷ್ಟದಲ್ಲೂ ದುಃಖದಲ್ಲೂ ನಾನು ನಿನ್ನ ಜೊತೆ ಇರುತ್ತೇನೆ ಎಂದು ವಾಗ್ದಾನ ಮಾಡಿದ್ದರು ತಾಯಿ ಹೇಳುವಂತೆ ಕೇಳುವಂಥ ಗಂಡಂದಿರು. ಇಂಥ ಒಂದು ಪ್ರಪಂಚದಲ್ಲಿ ನಾವು ಬದುಕಬೇಕಾದರೆ ಯಾವ ಒಡಂಬಡಿಕೆಗೂ ಹೆದರದೆ ಅನೈತಿಕತೆಯಲ್ಲೂ, ಕುಡಿತದಲ್ಲೂ, ಮೋಜಿನಲ್ಲೂ, ಅಸಹ್ಯವಾದ ಕೆಲಸಗಳನ್ನು ಮಾಡುವುದರಲ್ಲಿಯೂ ಇರುವಂಥ ಕ್ರೈಸ್ತರು, ದೇವರನ್ನು ಕ್ರಿಸ್ತರ ಹೆಸರನ್ನೇ ಅರಿತಿಲ್ಲದಂತೆ ಬದುಕುತ್ತಿರುವ ಕ್ರೈಸ್ತ ಸಹೋದರ ಸಹೋದರಿಯರು, ಇಂದಿನ ಶುಭ ಸಂದೇಶದಲ್ಲಿ ಕೃತಜ್ಞರಾದ ಗೇಣಿದಾರರಿಗೆ ಹೋಲ್ತಾರೆ. ತಮ್ಮದಲ್ಲದ ಹೊಲದಲ್ಲಿ ತಾವು ಗೇಣಿ ಮಾಡಬೇಕಾದ ಕೆಲಸವೇ ಹೊರತು ಆ ಹೊಲವನ್ನೇ ಕಬಳಿಸಿಕೊಳ್ಳುವಟ್ಟು ಮಷ್ಟಿಗೆ ಅವರು ಒಡಂಬಡಿಕೆಗೆ ಅವಿಧೇಯರಾಗಿ ನಡೆಯುತ್ತಾರೆ. ಕಳಿಸಲ್ಪಟ್ಟ ಆಳುಗಳನ್ನು ಮತ್ತು ಯಜಮಾನನ ಒಬ್ಬನೇ ಮಗನನ್ನು ಕೊಂದು ಹಾಕುವಷ್ಟು ಮಟ್ಟಿಗೆ ಅನೈತಿಕತೆಯಲ್ಲಿ ಅವರು ಯೋಚಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಂದ ನಿಮ್ಮ ಮನಸ್ಸುಗಳು ಈ ಅನೈತಿಕತೆಯ ಯೋಚನೆಗಳಿಂದ ಮುಕ್ತವಾಗಿಲ್ಲ. ದುರಾಶೆ, ದುರಾಲೋಚನೆ ಇತ್ಯಾದಿ ನಮ್ಮ ಮನಸ್ಸಿಗೆ ಬಂದಾಗ ನಾವು ಯಾವುದಕ್ಕೆ ನಮ್ಮ ಆತ್ಮದಲ್ಲಿ ಸ್ಥಳ ಕೊಡುತ್ತೇವೆ? ದೇವರ ಪ್ರೀತಿಗೂ ಅವರ ಒಡಂಬಡಿಕೆಗೂ ಅಥವಾ ನಮ್ಮ ಸ್ವಂತ ಸ್ವಾರ್ಥಕ್ಕೋ ಎಂದು ನಾವಿಂದು ಆಲೋಚಿಸಬೇಕಾಗಿದೆ. ಯೇಸುಕ್ರಿಸ್ತರ ಪರಿಶುದ್ಧ ರಕ್ತದಿಂದ ನಾವು ದೇಶದಿಂದ ತೊಳೆಯಲ್ಪಟ್ಟ ಮಕ್ಕಳಾಗಿದ್ದರೆ, ನಿಜವಾದ ಏಕದೇವರನ್ನು ನಾವು ಆರಾಧಿಸಿ ಬದುಕುವುದವರೇ ಆಗಿದ್ದರೆ, ಯಾವುದೇ ಗಿಣಿಶಾಸ್ತ್ರವಾಗಲಿ, ಯಾವುದೇ ಕಲು ದೇವರಾಗಲಿ, ಮಾಟ ಮಾಯ ಮಂತ್ರಗಳನ್ನು ನಾವು ನಂಬದೆ ಸತ್ಯವಂತ ದೇವರಾದ ನಾವು ದೇವರನ್ನೇ ನಾವು ಅವರನ್ನು ಹಿಂಬಾಲಿಸಿ ನಡೆಯುವವರಾಗಿರುತ್ತೇವೆ. ಹೇಗಾದರೂ ಮಾಡಿ ಇತರರನ್ನು ತುಳಿದು ನಾನು ಮುಂದಕ್ಕೆ ಬರಬೇಕೆಂಬ ಆಸೆ ನಮ್ಮದಾಗಿರುವುದಿಲ್ಲ. ಆದ್ದರಿಂದ ಈ ದೇವರ ಒಬ್ಬನೇ ಮಗನಾದ ಪ್ರಭು ಯೇಸು ಕ್ರಿಸ್ತರ ರಕ್ತದ ಒಡಂಬಡಿಕೆಗೆ ನಾವು ಭದ್ರ ಆಗಿದ್ದಂತೆ, ಪ್ರಾಮಾಣಿಕತೆಯಲ್ಲೂ ನಿಷ್ಠೆಯಲ್ಲಿ ನಾವು ಪ್ರವರ್ತಿಸುವಾಗುವಂತೆ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಆತುರದಿ ಪ್ರಭು ಕಾದಿದೆ, ಆತ್ಮವು ನಿಮಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ 5,000 ಜನರಿಗೆ ನೀವು ಹಸಿವನ್ನು ನೀಗಿಸಲು 5 ರೊಟ್ಟಿಯು 2 ಮೀನನ್ನು ಹರಸುತ್ತ ಹಂಚಿದಿರಿ, ಪ್ರೀತಿಯ ತೋರಿದಿರಿ. ಆ ಪ್ರೀತಿಗಾಗಿಯೇ ಆತುರದಿ ಪ್ರಭು ಕಾದಿದೆ, ಆತ್ಮವು ನಿಮಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ ಪವಿತ್ರ ಭೋಜನ ಮಾಡುತ್ತ ನೀವು
ರೊಟ್ಟಿ ರಸಗಳನ್ನು. ಎನ್ನಯ ದೇಹ ಎನ್ನಯ ರಕ್ತ ಎನ್ನುತ್ತ ಶಿಷ್ಯರಿಗೆ ಪ್ರೀತಿಯ ಹಂಚಿದಿರಿ. ಆ ಪ್ರೀತಿಗಾಗಿಯೇ ಆತುರದಿ ಪ್ರಭು ಕಾದಿದೆ. ಆತ್ಮವು ನಿಮಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ. ಪ್ರಭುವೇ, ನಮ್ಮ ಆತ್ಮವನ್ನು ಶರೀರವನ್ನು ನಿಮ್ಮ ಪವಿತ್ರ ಒಡಂಬಡಿಕೆಗೆ ಭದ್ರಾಗಿರುವಂತೆ ನಾವು ಮಾಡುವ ಆಲೋಚನೆಗಳಲ್ಲಿಯೂ ಚಿಂತಿಸುವ ಯೋಚನೆಗಳಲ್ಲಿಯೂ ನಾವು ದುರಾಸೆ, ದುರಭಿಮಾನ, ದುರ್ಲೋಭ, ಮತೀನತನೆ, ಕಾಮ, ಕ್ರೋಧ, ಮಾತ್ಸರ್ಯ, ಹೊಟ್ಟೆಕಿಚ್ಚನ್ನು ಬಿಟ್ಟು ನಾವು ಸದಾ ನಿಮ್ಮ ಮಕ್ಕಳಾಗಿ ನಿಮ್ಮ ಪವಿತ್ರ ಶಿಲ್ಬೆ ರಕ್ತಕ್ಕೆ ವಿಧೇಯರಾಗುವಂತೆ ಕೃಪೆಯನ್ನು ನಮಗೆ ನೀಡಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮ ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.